ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಾಮಾಯಣದ ಬಹುಶಃ ಅತ್ಯಂತ ರೋಚಕ, ಅತ್ಯಂತ ದೊಡ್ಡ ಅಧ್ಯಾಯವಾದ ಯುದ್ಧಕಾಂಡದ ಬಗ್ಗೆ ಮಾತಾಡೋಣ. ಇದನ್ನ ಕೇವಲ ಒಂದು ಯುದ್ಧದ ಕಥೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಇದು ಅದಕ್ಕಿಂತ ಹೆಚ್ಚು. ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಒಂದು ಅಂತಿಮ ಸಂಘರ್ಷದ ಕಥೆ. ಸರಿ, ಹಾಗಾದ್ರೆ ಬನ್ನಿ ಈ ಮಹಾಸಮರದೊಳಗೆ ಇಳಿದು ನೋಡೋಣ. ನೋಡಿ, ಒಂದು ಅದ್ಭುತವಾದ ಮಾತಿದೆ, ಧರ್ಮೋ ರಕ್ಷತಿ ರಕ್ಷಿತಃ. ಅಂದ್ರೆ ನಾವು ಧರ್ಮವನ್ನ ಕಾಪಾಡಿದ್ರೆ ಆ ಧರ್ಮವೇ ನಮ್ಮನ್ನ ಕಾಪಾಡುತ್ತೆ ಅಂತ. ಇಡೀ ಯುದ್ಧಕಾಂಡದ ತಿರುಳು, ಅದರ ಸಾರಾಂಶ ಇರೋದೇ ಈ ಒಂದು ಮಾತಿನಲ್ಲಿ. ನಾವು ಮುಂದೆ ನೋಡಲಿರುವ ಆ ಮಹಾಯುದ್ಧಕ್ಕೆ ಇದೇ ಅಡಿಪಾಯ. ಹಾಗಿದ್ರೆ ನಿಜಕ್ಕೂ ಏನದು ಆ ಮಹಾಯುದ್ಧದ ಕಥೆ? ಯೋಚನೆ ಮಾಡಿ, ಎದುರಿಗೊಂದು ಬೃಹತ್ ಸಾಗರ, ಅದನ್ನ ದಾಟಬೇಕು. ಅಷ್ಟೇ ಅಲ್ಲ, ಆಚೆಗಿರೋದು 10 ತಲೆಯ ಅಸಾಧಾರಣ ಶಕ್ತಿಯುಳ್ಳ ಒಬ್ಬ ರಾಕ್ಷಸ ರಾಜ. ಅವನನ್ನ ಸೋಲ್ಸೋದು ಅಂದ್ರೆ ಹೇಗೆ ಸಾಧ್ಯ? ಈ ಪ್ರಶ್ನೆನೇ ರೋಚಕವಾಗಿದೆಯಲ್ವಾ? ಬನ್ನಿ ಇದರ ಉತ್ತರವನ್ನ ಕಂಡುಹಿಡಿಯೋಣ. ಸರಿ, ಮೊದಲ ಭಾಗಕ್ಕೆ ಬರೋಣ. ಸಮುದ್ರ ಸೇತು ನಿರ್ಮಾಣ. ಇಲ್ಲಿಂದ ಕಥೆ ಶುರು. ರಾಮ, ಲಕ್ಷ್ಮಣ, ಇಡೀ ವಾನರ ಸೇನೆ ಎಲ್ಲರೂ ಬಂದು ಸಮುದ್ರದ ದಡದಲ್ಲಿ ನಿಂತಿದ್ದಾರೆ. ಕಣ್ಣು ಹಾಯಿಸಿದಷ್ಟು ದೂರ ನೀರೇ ನೀರು. ಆಚೆ ದಡದಲ್ಲಿರೋ ಲಂಕೆಯಲ್ಲಿ ಸೀತೆ ಬಂದಿಯಾಗಿದ್ದಾಳೆ. ಆದ್ರೆ ಅವರಿಬ್ಬರ ನಡುವೆ ಇರೋದು ದಾಟೋಕೆ ಅಸಾಧ್ಯವಾದ ಮಹಾಸಾಗರ. ಮುಂದೇನೋ ರಾಮ ಸಮುದ್ರ ರಾಜನನ್ನೇ ಪ್ರಾರ್ಥಿಸ್ತಾನೆ. ಆದ್ರೆ ಸಮುದ್ರ ದಾರಿ ಕೊಡಲ್ಲ. ಆಗ ರಾಮನಿಗೆ ಕೋಪ ನೆತ್ತಿಗೇರುತ್ತೆ. ತನ್ನ ಬ್ರಹ್ಮಾಸ್ತ್ರದಿಂದ ಸಮುದ್ರವನ್ನೇ ಬತ್ತಿಸ್ಬಿಡ್ತೀನಿ ಅಂತ ನಿಂತಾಗ ಸಮುದ್ರ ರಾಜನೇ ಪ್ರತ್ಯಕ್ಷನಾಗಿ ಒಂದು ಉಪಾಯ ಹೇಳ್ತಾನೆ. ಅದೇನು ಅಂದ್ರ, ನಿಮ್ಮ ಸೇನೆಯಲ್ಲಿರೋ ನಳ ಮತ್ತು ನೀಲ ಅನ್ನೋ ಇಬ್ರು ಮಹಾನ್ ಶಿಲ್ಪಿಗಳಿದ್ದಾರೆ, ಅವರ ನೇತೃತ್ವದಲ್ಲಿ ಒಂದು ಸೇತುವೆ ಕಟ್ಟಿ ಅಂತ. ಆಮೇಲೆ ಶುರುವಾಗಿಂದೇ ನೋಡಿ ಆ ಅದ್ಭುತ. ಕಲ್ಲುಗಳ ಮೇಲೆ ರಾಮ ಅಂತ ಬರೆದು ನೀರಿಗೆ ಹಾಕಿದ್ರೆ ಆ ಕಲ್ಲುಗಳು ತೇರಲು ಶುರುವಾದವು. ಅಸಾಧ್ಯ ಅನ್ಕೊಂಡಿದ್ದು ಕಣ್ಣು ಮುಂದೆನೇ ಸಾಧ್ಯವಾಯಿತು. ರಾಮ ಸೇತು ಲಂಕೆವರೆಗೆ ಸಿದ್ಧವಾಯಿತು. ಯುದ್ಧಕ್ಕೆ ಸೇತುವೆಯೂ ಸಿದ್ಧವಾಯಿತು, ಸೈನ್ಯ ದಾಟೋಕೆ ರೆಡಿಯಾಯಿತು. ಆದರೆ ಯುದ್ಧ ಶುರುವಾಗೋಕ್ಕೂ ಮುಂಚೆ ಅತ್ತ ಕಡೆ ಅಂದರೆ ರಾವಣನ ಪಾಳ್ಯದಲ್ಲೇ ಒಂದು ದೊಡ್ಡ ನಾಟಕೀಯ ಘಟನೆ ನಡೆದು ಹೋಗುತ್ತೆ. ಇದು ಯುದ್ಧದ ದಿಕ್ಕನ್ನೇ ಬದಲಾಯಿಸಿದ ಒಂದು ಪ್ರಸಂಗ. ಅದೇ ವಿಭೀಷಣನ ಶರಣಾಗತಿ. ನೋಡಿ, ಒಂದೇ ಮನೆಯಲ್ಲಿ ಧರ್ಮ ಅಧರ್ಮದ ಸಂಘರ್ಷ. ರಾವಣನ ತಮ್ಮ ವಿಭೀಷಣ ಅಣ್ಣನಿಗೆ ಕೈಮುಗ್ದು ಹೇಳ್ತಾನೆ, ಅಣ್ಣ ಇದು ತಪ್ಪು, ಸೀತೆಯನ್ನು ರಾಮನಿಗೆ ಗೌರವದಿಂದ ಹಿಂದಿರುಗಿಸು, ಇದೇ ಧರ್ಮದ ದಾರಿ ಅಂತ. ಆದರೆ ಅಧಿಕಾರದ ಮದ, ಅಹಂಕಾರದಿಂದ ತುಂಬಿ ಹೋಗಿದ್ದ ರಾವಣನಿಗೆ ಇದು ಕೇಳಿಸುತ್ತಾ? ಅವನು ವಿಭೀಷಣನನ್ನ ದೇಶದ್ರೋಹಿ ಅಂತ ಕರೆದು ಅವಮಾನ ಮಾಡಿ ರಾಜ್ಯದಿಂದಲೇ ಹೊರಗಟ್ಟಿಬಿಡ್ತಾನೆ. ಬಹುಶಃ ರಾವಣನ ಸರ್ವನಾಶಕ್ಕೆ ಮುನ್ನುಡಿ ಬರೆದಿದ್ದು ಇದೇ ಘಟನೆ ಇರಬೇಕು. ಹಾಗೆ ಅಣ್ಣನಿಂದ ಹೊರದಬ್ಬಲ್ಪಟ್ಟ ವಿಭೀಷಣ ನೇರವಾಗಿ ಸಮುದ್ರ ದಾಟಿ ಬಂದು ರಾಮನ ಪಾದ ಹಿಡಿದು ಶರಣಾಗ್ತಾನೆ. ಇಲ್ಲಿ ರಾಮನ ಹಿರಿಮೆ ನೋಡಿ. ಶತ್ರುವಿನ ತಮ್ಮ ಬಂದಿದ್ದಾನೆ, ಇವನು ನಂಬಬಹುದಾ ಅಂತ ಒಂದು ಕ್ಷಣನೂ ಯೋಚಿಸಲ್ಲ. ಧರ್ಮದ ಪರ ನಿಂತು ಬಂದವನನ್ನ ಗೌರವದಿಂದ ಬರಮಾಡಿಕೊಂಡು ಅವನನ್ನ ಲಂಕೆಯ ಮುಂದಿನ ರಾಜ ಅಂತ ಅಲ್ಲೇ ಘೋಷಣೆ ಮಾಡಿಬಿಡ್ತಾನೆ. ಇದು ರಾಮನಿಗೆ ಕೇವಲ ನೈತಿಕ ಬಲವಷ್ಟೇ ಅಲ್ಲ, ಲಂಕೆಯ ಪ್ರತಿಯೊಂದು ರಹಸ್ಯವನ್ನು ಬಲ್ಲ ಒಬ್ಬ ಅತ್ಯಂತ ಪ್ರಮುಖ ಮಿತ್ರನನ್ನೂ ತಂದುಕೊಡ್ತು. ಸಾರಿ, ಇನ್ನೇನಿದ್ರೂ ಯುದ್ಧವೇ ಗತಿ. ರಾಮ ಕೊನೆಯ ಪ್ರಯತ್ನವಾಗಿ ಅಂಗದನನ್ನ ಸಂಧಾನಕ್ಕೆ ಕಳಿಸ್ತಾನೆ. ಆದರೆ ರಾವಣ ಒಪ್ಪೋದಿಲ್ಲ. ಮಾತುಕತೆಯ ಎಲ್ಲಾ ದಾರಿಗಳು ಮುಚ್ಚಿಹೋದವು. ಈಗ ಉಳಿದಿರೋದು ಒಂದೇ ದಾರಿ, ವಾನರ ಸೇನೆ ಮತ್ತು ರಾಕ್ಷಸ ಸೇನೆಯ ನಡುವಿನ ಮಹಾಯುದ್ಧ. ಹಾಗೆ ಆ ಮಹಾಯುದ್ಧದ ಆರಂಭವಾಗುತ್ತೆ. ಯುದ್ಧ ಶುರುವಾದಾಗ ಅಕ್ಷರಶಃ ರಣಕೇಕೆ. ಎರಡೂ ಕಡೆ ಸೇನೆಗಳು ಒಂದರ ಮೇಲೊಂದು ಮುಗಿಬಿದ್ದು ಹನುಮಂತ, ಲಕ್ಷ್ಮಣ, ಸುಗ್ರೀವರ ಪರಾಕ್ರಮದ ಮುಂದೆ ರಾವಣನ ದೊಡ್ಡೊಡ್ಡ ಸೇನಾಪತಿಗಳೆಲ್ಲ ನೆಲಕುರುಳಿದರು. ತನ್ನ ಸೇನೆ ಹೀಗೆ ನಾಶವಾಗ್ತಾ ಇರೋದನ್ನು ನೋಡಿ ರಾವಣನಿಗೆ ತಲೆ ಕೆಡುತ್ತೆ. ಆಗ ಅವನು ತನ್ನ ಕೊನೆಯ ಅಸ್ತ್ರವನ್ನ ಪ್ರಯೋಗಿಸ್ತಾನೆ. ತನ್ನ ದೈತ್ಯಾಕಾರದ ತಮ್ಮ 6 ತಿಂಗಳು ನಿದ್ದೆ ಮಾಡುವ ಕುಂಭಕರ್ಣನ ಎಬ್ಬಿಸಿ ಯುದ್ಧಕ್ಕೆ ಕಳಿಸ್ತಾನೆ. ಆತ ಬಂದಾಗ ವಾನರ ಸೇನೆ ಒಂದು ಕ್ಷಣ ತತ್ತರಿಸಿ ಹೋಯಿತು. ಆದರೆ ಕೊನೆಗೆ ಸ್ವತಃ ರಾಮನೇ ಮುಂದೆ ನಿಂತು ಒಂದು ಭಯಂಕರ ಕಾಳಗದ ನಂತರ ಆ ಮಹಾಬಲಿಷ್ಠ ಕುಂಭಕರ್ಣನನ್ನು ಸಂಹಾರ ಮಾಡ್ತಾನೆ. ಕುಂಭಕರ್ಣನೂ ಹೋದ, ಇನ್ನೇನು ರಾವಣನ ಸೋಲು ಖಚಿತ ಅಂತ ಎಲ್ಲರೂ ಅನ್ಕೋತಿರುವಾಗ್ಲೇ ಕಥೆಯಲ್ಲಿ ಮತ್ತೊಂದು ತಿರುವು. ರಾವಣನ ಮಗ ಇಂದ್ರಜಿತ್ತು ರಂಗಕ್ಕೆ ಬರ್ತಾನೆ. ಇವನು ಸಾಮಾನ್ಯ ಯೋಧನಲ್ಲ, ಮಾಯಾವಿ. ತನ್ನ ಮಾಯಾಯುದ್ಧದಿಂದ ಯಾರಿಗೂ ಕಾಣದಂತೆ ಲಕ್ಷ್ಮಣನ ಮೇಲೆ ಶಕ್ತಿ ಅಸ್ತ್ರವನ್ನ ಪ್ರಯೋಗಿಸ್ಬಿಡ್ತಾನೆ. ಲಕ್ಷ್ಮಣ ಪ್ರಜ್ಞೆ ತಪ್ಪಿ ನೆಲಕ್ಕುರುಳ್ತಾನೆ. ಇಡೀ ರಾಮನ ಸೇನೆಯಲ್ಲಿ ಆತಂಕ, ದುಃಖ, ಮುಂದೇನು ಅನ್ನೋ ಪ್ರಶ್ನೆ. ಆಗ ಜಾಂಬವಂತ ಹೇಳ್ತಾನೆ, ಲಕ್ಷ್ಮಣನನ್ನ ಉಳಿಸೋಕೆ ಒಂದೇ ದಾರಿ, ಹಿಮಾಲಯದಲ್ಲಿರೋ ಸಂಜೀವಿನಿ ಮೂಲಿಕೆ. ಸೂರ್ಯೋದಯದೊಳಗೆ ಅದನ್ನ ತರಬೇಕು. ಈ ಕೆಲಸ ಯಾರಿಂದ ಸಾಧ್ಯ? ಹನುಮಂತನಿಂದ ಮಾತ್ರ. ಹನುಮಂತ ವಾಯುವೇಗದಲ್ಲಿ ಹಿಮಾಲಯಕ್ಕೆ ಹಾರ್ತಾನೆ. ಆದ್ರೆ ಅಲ್ಲಿ ಸಾವಿರಾರು ಗಿಡಮೂಲಿಕೆಗಳ ಮಧ್ಯೆ ಸಂಜೀವಿನಿ ಯಾವುದೂ ಅಂತ ಗುರುತಿಸೋಕ್ಕಾಗಲ್ಲ. ಸಮಯ ಮೇರ್ತಿದೆ.
ಆಗ ಹನುಮಂತ ಏನ್ಮಾಡ್ತಾನೆ ಗೊತ್ತಾ? ಯೋಚನೆ ಮಾಡೋಕ್ಕೂ ಸಮಯವಿಲ್ಲದೆ ಇಡೀ ದ್ರೋಣಗಿರಿ ಪರ್ವತವನ್ನೇ ಕಿತ್ತು ಕೈಯಲ್ಲಿ ಹೊತ್ಕೊಂಡು ಲಂಕೆಗೆ ಹಾರಬರ್ತಾನೆ. ಇದು ಭಕ್ತಿ ಮತ್ತು ಶಕ್ತಿಯ ಪರಾಕಾಷ್ಠೆ. ಆ ಸಂಜೀವಿನಿಯಿಂದ ಲಕ್ಷ್ಮಣ ಪ್ರಾಣ ಉಳಿಸ್ಕೊಂಡು ಚೇತರಿಸ್ಕೊಂಡು ಆ ಇಂದ್ರಜಿತುವನ್ನ ಸಂಹಾರ ಮಾಡ್ತಾನೆ. ಇಂದ್ರಜಿತ್ವು ಹೋದ. ಈಗ ರಾವಣನಿಗೆ ಉಳಿದಿರೋದು ತಾನೊಬ್ಬನೇ. ಅತ್ತ ರಾಮ. ಇಡೀ ಯುದ್ಧದ ಕ್ಲೈಮ್ಯಾಕ್ಸ್, ಆ ಅಂತಿಮ ಘಟ್ಟ ಈಗ ಬಂದಿದೆ. ಅದೇ ರಾವಣ ಸಂಹಾರ. ಧರ್ಮ ಮತ್ತು ಅಧರ್ಮದ ನೇರ ಮುಖಾಮುಖಿ. ಅಂತಿಮ ಯುದ್ಧ ಶುರುವಾಯ್ತು. ರಾಮ ತನ್ನ ತೀಕ್ಷ್ಣ ಬಾಣಗಳಿಂದ ರಾವಣನ 10 ತಲೆಗಳನ್ನ ಒಂದೊಂದಾಗಿ ಕತ್ತರಿಸ್ತಾ ಹೋಗ್ತಾನೆ. ಆದ್ರೆ ಏನಿದು ಆಶ್ಚರ್ಯ! ಒಂದು ತಲೆ ಕತ್ತರಿಸಿದ ಮರುಕ್ಷಣವೇ ಆ ಜಾಗದಲ್ಲಿ ಹೊಸ ತಲೆ ಮತ್ತೆ ಹುಟ್ಕೊಳ್ಳುತ್ತೆ. ಇದು ಮತ್ತೆ ಮತ್ತೆ ನಡೆಯುತ್ತೆ. ರಾವಣನನ್ನ ಸೋಲಿಸೋಕೆ ಸಾಧ್ಯವೇ ಇಲ್ವೇನೋ ಅನ್ಸೋ ಪರಿಸ್ಥಿತಿ. ಸಹಜವಾಗಿಯೇ ಒಂದು ಪ್ರಶ್ನೆ ಬರುತ್ತೆ. ಹೀಗೆ ಕತ್ತರಿಸಿದ ತಲೆಗಳು ಮತ್ತೆ ಮತ್ತೆ ಹುಡ್ತಾ ಇದ್ರೆ ರಾವಣನನ್ನ ಸೋಲ್ಸೋದು ಹೇಗೆ? ಅವನ ಸಾವಿನ ರಹಸ್ಯವಾದ್ರೂ ಏನು? ಸರಿಯಾಗಿ ಇದೇ ಸಮಯದಲ್ಲಿ ವಿಭೀಷಣ ಮುಂದೆ ಬಂದು ಆ ಅತಿದೊಡ್ಡ ರಹಸ್ಯವನ್ನ ರಾಮನ ಕಿವಿಯಲ್ಲಿ ಹೇಳ್ತಾನೆ. ಪ್ರಭು, ರಾವಣನ ಜೀವ ಇರೋದು ಅವನ ತಲೆಗಳಲ್ಲ, ಅವನ ನಾಭಿಯಲ್ಲಿ ಅಂದ್ರೆ ಹೊಕ್ಕಳಿನಲ್ಲಿ ಅಮೃತ ಕಲಶವಿದೆ. ಅದನ್ನ ಒಡೆದ್ರೆ ಮಾತ್ರ ಅವನಿಗೆ ಸಾವು. ನೋಡಿ, ವಿಭೀಷಣನ ಆ ಒಂದು ಮಾತು ಇಡೀ ಯುದ್ಧದ ಫಲಿತಾಂಶವನ್ನೇ ಬರೆದುಬಿಡ್ತು. ಆ ರಹಸ್ಯ ತಿಳಿದ ತಕ್ಷಣ ರಾಮ ತನ್ನ ಬತ್ತಳಿಕೆಯಿಂದ ದೈವೀಕ ಶಕ್ತಿಯ ಬ್ರಹ್ಮಾಸ್ತ್ರವನ್ನು ತೆಗೆದು ನೇರವಾಗಿ ರಾವಣನ ಹೊಕ್ಕಳಿಗೆ ಗುರಿಯಿಟ್ಬಿಡ್ತಾನೆ. ಆ ಒಂದೇ ಒಂದು ಬಾಣ ಅಷ್ಟೇ. ಅಧರ್ಮದ ಸಂಕೇತವಾಗಿದ್ದ ಆ 10 ತಲೆಯ ರಾವಣ ಧರೆಗುರುಳುತ್ತಾನೆ. ಇದು ಕೇವಲ ರಾವಣನ ಅಂತ್ಯವಾಗಿರಲಿಲ್ಲ, ಅದು ಅಧರ್ಮದ ಮೇಲೆ ಧರ್ಮ ಸಾಧಿಸಿದ ಅಂತಿಮ ವಿಜಯವಾಗಿತ್ತು. ಯುದ್ಧ ಮುಗಿತು. ಲಂಕೆಯಲ್ಲಿ ಶಾಂತಿ ನೆಲೆಸಿತು. ಈಗ ಕಥೆಯ ಕೊನೆಯ ಮತ್ತು ಅಷ್ಟೇ ಸುಂದರವಾದ ಭಾಗ ಶ್ರೀರಾಮ ಪಟ್ಟಾಭಿಷೇಕ. ರಾವಣನ ಸಂಹಾರದ ನಂತರ ಸೀತೆಯನ್ನ ಬಂಧನದಿಂದ ಬಿಡುಗಡೆ ಮಾಡಲಾಗುತ್ತೆ. ಲೋಕಾಪವಾಡಕ್ಕೆ ಅಂತ್ಯ ಹಾಡಲು ಸೀತೆ ತನ್ನ ಪವಿತ್ರತೆಯನ್ನ ಅಗ್ನಿಪರೀಕ್ಷೆಯ ಮೂಲಕ ಸಾಬೀತುಪಡಿಸ್ತಾಳೆ. ಆಮೇಲೆ ರಾಮ, ಸೀತೆ, ಲಕ್ಷ್ಮಣ, ವಿಭೀಷಣ, ಹನುಮಂತ ಎಲ್ಲರೂ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ವಾಪಸ್ ಬರ್ತಾರೆ. 14 ವರ್ಷಗಳ ವನವಾಸ ಮುಗಿಸಿ ಬರ್ತಿರೋ ತಮ್ಮ ರಾಜನನ್ನ ಸ್ವಾಗತಿಸಲು ಇಡೀ ಅಯೋಧ್ಯೆ ದೀಪಗಳಿಂದ ಸಿಂಗಾರಗೊಂಡಿರುತ್ತೆ. ಅದೇ ನಾವು ಆಚರಿಸೋ ದೀಪಾವಳಿ.